ನಿನ್ನೆ ಹೈಕೋರ್ಟ್ ಒಂದು ಪ್ರಮುಖವಾಗಿರ್ತಕ್ಕಂಥ ಒಂದು ಬೆಳವಣಿಗೆ ಆಗಿದೆ. ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಬಾಂಗ್ಲಾದೇಶಿ ಅಕ್ರಮ ವಲಸಿಗರ ವಿರುದ್ಧ ಯಾವ ಸಾಮಾಜಿಕ ಕಾರ್ಯಕರ್ತ ಧ್ವನಿ ಎತ್ತುವಂಥ ಕೆಲಸ ಮಾಡಿದ್ದಾರೆ, ನೇತೃತ್ವ ತಜ್ಞ ಅಂತ ಒಬ್ಬ ಸಾಮಾಜಿಕ ಕಾರ್ಯಕರ್ತನ ವಿರುದ್ಧವೇ ಪೊಲೀಸರು FIR ದಾಖಲು ಮಾಡ್ತಾರೆ ಅಂತ ಹೇಳಿದ್ರೆ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಮಾನ ಮರ್ಯಾದೆ ಏನಾರು ಇದೆಯಾ? ಹಾಗಾದರೆ ಮಾನ ಮರ್ಯಾದೆ ಏನಾರು ಇದೆಯಾ ಕಾಂಗ್ರೆಸ್ ಸರ್ಕಾರಕ್ಕೆ? ಯಾರನ್ನ ಖುಷಿ ಪಡಿಸೋಕೆ ಇಷ್ಟು ನಾಟಕ ಆಡ್ತಾ ಇದ್ದೀರಿ? ಯಾರನ್ನ ಮನವೊಲಿಸೋದಕ್ಕೆ ಇವತ್ತು ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಹೊರಟಿದೆ? ಹಾಗಾದರೆ ಅಕ್ರಮ ವಲಸಿಗರಿಗೆ ಇವತ್ತು ಪರ್ಮನೆಂಟ್ ರೆಸಿಡೆಂಟ್ ಸರ್ಟಿಫಿಕೇಟ್ ಕೊಟ್ಟಿರ್ತಕ್ಕಂಥ DK ಶಿವಕುಮಾರ್ ಸರ್ಕಾರ ಯಾವ ಸಾಮಾಜಿಕ ಕಾರ್ಯಕರ್ತ ಧ್ವನಿ ಎತ್ತಾನೆ ಅಂಥವ್ರ ವಿರುದ್ಧ FIR ದಾಖಲು ಮಾಡಿ ಬೆದರಿಸುವಂಥ ಕೆಲಸ ಮಾಡ್ತೀರಿ ಅಂತ ಹೇಳಿದ್ರೆ ಇಂಥ ಲಜ್ಜೆಗೆಟ್ಟ ಕಾಂಗ್ರೆಸ್ ಸರ್ಕಾರ ಇದು ದೇಶದ್ರೋಹದ ಕೆಲಸ. ಇವತ್ತು ಹೈಕೋರ್ಟ್ ಇವತ್ತು ಮಧ್ಯಸ್ಥಿಕೆ ವಹಿಸಬೇಕಂತ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದೀರಿ. ಅಲ್ಪಸಂಖ್ಯಾತನ ಓಲೈಕೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇಂಥ ಕೀಳುಮಟ್ಟಕ್ಕೆ ಇವತ್ತು ಕಾಂಗ್ರೆಸ್ ಸರ್ಕಾರ ಹೋಗ್ತದೆ ಅಂತ ಹೇಳಿದ್ರೆ ಇಂಥ ಸರ್ಕಾರನ ಯಾರೂ ಕೂಡ ಕ್ಷಮಿಸೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳೇ, ಪೊಲೀಸ್ ಇಲಾಖೆನ ದುರ್ಬಳಕೆ ಮಾಡಿಕೊಂಡು ಹಿಂದೂ ಕಾರ್ಯಕರ್ತರ ಮೇಲೂ ನೀವು ದಬ್ಬಾಳಿಕೆ ಮಾಡ್ತೀರಿ. ಇಂಥ ಅಕ್ರಮ ಬಾಂಗ್ಲಾದೇಶಿಯರ ವಿರುದ್ಧ ಹೋರಾಟ ಮಾಡುವಂತಹ ಸಾಮಾಜಿಕ ಕಾರ್ಯಕರ್ತರನ್ನು ಕೂಡ FIR ದಾಖಲು ಮಾಡಿ ಇವತ್ತು ಅವ್ರಿಗೆ ಜೈಲು ಅಡ್ತಕ್ಕಂಥ ಪ್ರಯತ್ನ ಷಡ್ಯಂತ್ರ ಏನು ಮಾಡ್ತಾ ಇದ್ದೀರಿ? ನಿಮಗೆ ಶೋಭೆ ತರೋದಿಲ್ಲ. ಏನು ಹಿಂದುತ್ವದ ಬಗ್ಗೆ ಕಪಟ ನಾಟಕ ಆಡ್ತೀರಿ? ಈಗ ನಾವು ಏನು ಅಂತೇಳಿ ತೋರಿಸ್ಕೊಡಿ. ಈ ರೀತಿ ಯಾರು ಹೋರಾಟಗಾರನ ಹತ್ತಿಕ್ಕುವಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡಬಾರ್ದು, ಮಾನ್ಯ ಮುಖ್ಯಮಂತ್ರಿಗಳು ಮಾಡಬಾರ್ದು.